ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 6 ಈಗ 12ನೇ ವಾರದ ಅಂತ್ಯಕ್ಕೆ ಬಂದಿದೆ. ಎಲ್ಲ ಸ್ಪರ್ಧಿಗಳಿಗೂ ಮತ್ತು ಬಿಗ್ ಬಾಸ್ ಅಭಿಮಾನಿಗಳಿಗೂ ತುಂಬ ಕುತೂಹಲ ಮೂಡಿಸಿರೋ ವಿಷಯ ಅಂದರೆ ಈ ವಾರ ಅಂದರೆ 12ನೇ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅನ್ನೋದು. ಇಲ್ಲಿ ಎಲ್ಲ ಸ್ಪರ್ಧಿಗಳು ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ. ಆದರೆ ಜನರ ಪ್ರೀತಿ ಗಳಿಸಿರೋ ಕಂಟೆಸ್ಟೆಂಟ್ಸ್ಗೆ ಮಾತ್ರ ಮನೆಯಲ್ಲಿ ಉಳಿಯೋ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ನಾವು ಈ ವಾರ ಅಂದರೆ 12ನೇ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ಈ ವಾರ ಯಾರು ಹೊರಗಡೆ ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಶಶಿ, ರಾಕೇಶ್, ಅಕ್ಷತಾ, ರಶ್ಮಿ ಹಾಗೂ ಹ್ಯಾಂಡಿ. ಇನ್ನು ಈ ವಾರ ನವೀನ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನು ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ನ ಸ್ಟ್ರಾಟಜಿಕಲಿ ನೋಡೋದಾದರೆ ಶಶಿ ಇವರು ತುಂಬ ಉತ್ತಮ ಸ್ಪರ್ಧಿ ಹಾಗೂ ತುಂಬ ಮನೋರಂಜನೆ ಕೊಡೋ ಸ್ಪರ್ಧಿ ಆಗಿದ್ದಾರೆ. ತುಂಬ ಅಭಿಮಾನಿಗಳನ್ನ ಹೊಂದಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಸಲ್ಲಿ ಶಶಿ ಅವರು ಮೊದಲನೇ ಸಾಲಲ್ಲಿ ನಿಲ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಮ್ಮ ಪ್ರಕಾರ ಇವರು ಯಾವುದೇ ಕಾರಣಕ್ಕೂ ಈ ವಾರ ಹೊರಗಡೆ ಬರೋಲ್ಲ. ಇನ್ನು ರ್ಯಾಪಿಡ್ ರಶ್ಮಿ ಅವರು ತಮ್ಮ ನೇರ ಮಾತುಗಳಿಂದ ಜನರಿಗೆ ತುಂಬ ಇಷ್ಟ ಆಗೋ ರಶ್ಮಿ ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇದೆ. ಆದರೆ ಶಶಿ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ. ನಮ್ಮ ಪ್ರಕಾರ ಈ ವಾರ ಇವರು ಕೂಡ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ. ಇನ್ನು ಆ್ಯಂಡಿ ಕಳೆದ ಕೆಲವು ದಿನಗಳ ಹಿಂದೆ ನಡೆದ ಸೂಪರ್ ಹೀರೋಸ್ ಮತ್ತು ಸೂಪರ್ ವಿಲನ್ ಟಾಸ್ಕ್ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ತುಂಬ ಕಿರುಕುಳ ಕೊಟ್ಟಿದ್ದ ಆ್ಯಂಡಿ ಮೇಲೆ ತುಂಬ ಟೀಕೆಗಳು ಕೇಳಿ ಬಂದಿದ್ವು. ಕೊಂಚ ಕಿರಿಕ್ ಪಾರ್ಟಿ ಆದರೂ ಇವ್ರದೇ ಆದ ಅಭಿಮಾನಿ ಬಳಗ ಇದೆ. ತಮ್ಮ ವಿಭಿನ್ನ ಮ್ಯಾನರಿಸಮಲ್ಲಿ ಮನೋರಂಜನೆ ಕೊಡ್ತಾರೋ ಆ್ಯಂಡಿ ನಮ್ಮ ಪ್ರಕಾರ 12ನೇ ವಾರದ ಕಂಟೆಸ್ಟೆಂಟ್ಸ್ ಆಗಿ ಹೊರಗೆ ಬರೋದಿಲ್ಲ. ಇನ್ನು ಉಳಿದಿರೋದು ಅಕ್ಷತಾ ಮತ್ತು ರಾಕೇಶ್. ಬಿಗ್ ಬಾಸ್ ಮನೆಯಲ್ಲಿ ಅತಿ ಕಮ್ಮಿ ಅಭಿಮಾನಿ ಬಳಗನ ಹೊಂದಿರೋ ಕಂಟೆಸ್ಟೆಂಟ್ಸ್ ಇವರಿಬ್ಬರು ಅಂತ ಹೇಳಿದ್ರು ತಪ್ಪಾಗಲ್ಲ. ನಮ್ಮ ಪ್ರಕಾರ 12ನೇ ವಾರದಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಬರ್ತಾರೆ. ಮೊದಲಿಗೆ ತುಂಬ ಜೊತೆಯಾಗಿದ್ದ ಅಕ್ಷತಾ ಮತ್ತು ರಾಕೇಶ್ ಇತ್ತೀಚೆಗೆ ಯಾಕೋ ಹಾವು ಮುಂಗುಸಿ ಥರ ಕಚ್ಚಾಡ್ತಾ ಇದ್ದಾರೆ. ಇದು ನಿಜವೋ ಅಥವಾ ಅವರ ಸ್ಟ್ರಾಟಜಿಯೋ ಗೊತ್ತಿಲ್ಲ. ಸೊ ನಮ್ಮ ಪ್ರಕಾರ 12ನೇ ವಾರದ ಕಂಟೆಸ್ಟೆಂಟ್ಸ್ ಆಗಿ ಅಕ್ಷತಾ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಸ್ನೇಹಿತರೆ, ಇದು ನಮ್ಮ ಅನಿಸಿಕೆ. ನಿಮ್ಮ ಪ್ರಕಾರ 12ನೇ ವಾರದಲ್ಲಿ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಥವಾ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.